ಗುರುಗಳೇ, ಹರೇ ನಮ. ನಮಸ್ಕಾರ ಗುರುಗಳಿಗೆ. ಸುಮತಿಭಿರನುಮೇಗಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತಿಪಾಜಂ ವಿಮಾಜಂ ಗೃಹಜಮಹಮಮೇಜಂ ಧೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಜಂ ಭಜೇಜಂ ಅಂಜನಾಸೂನು ಸಾನ್ನಿಧ್ಯಾತ್ ದ್ವಿಜಜೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶವಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಜತೋನ್ವಜಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ. ಶ್ರೀಮದ್ ಭಾಗವತೆ ಮಹಾಪುರಾಣೆ ತೃತೀಯ ಸ್ಕಂಧೆ ಏಕಾದಶೇऽಧ್ಯಾये ಅದ್ಯ ಕಥಾನುವಾದೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಇದುವರೆಗೆ ದೇವತೆಗಳ ಒಂದು ಸಂಖ್ಯೆ ಎಷ್ಟು, ಯಾವ್ಯಾವ ದೇವತೆಗಳ ವಿಭಾಗ ಎಷ್ಟು, ಅದರಲ್ಲಿ ಅಸುರರ ವಿಭಾಗ, ಗಂಧರ್ವರ ವಿಭಾಗ, ಇದೆಲ್ಲ ಹೇಳ್ತಾ ಬಂದ್ರು. ಇದರ ಮಧ್ಯದಲ್ಲಿ ಈ ಅಸುರರು ಅಂತ ಬಂದಾಗ ಅಸುರದ್ ಯಾರಾದ್ರೂ ಭಗವಂತನ ಆರಾಧನೆ ಮಾಡಿದವರು ಇದ್ದಾರ? ಯಾಕಂದ್ರೆ ದೇವತೆಗಳ ಜೊತೆಗೆ ಇವ್ರನ್ನ ಹಾಕ್ತಾರೆ. ಅದಕ್ಕೆ ಉದಾಹರಣೆಯನ್ನ ಕೊಡ್ತಾರೆ. ಅಂತರೇವ ಭಕ್ತಾಶ್ಚ ಇತಿ ಅಸುರಾಣ. ಒಳಗಡೆನೆ ಭಕ್ತಿ ಮಾಡ್ತಾರಂತೆ. ಅಂದ್ರೆ ಬಲ್ಯಾದಯೋ ಹಿ ಸ್ವಭೃತ್ಯ ಮನಸ್ಸಮಾಧಾನಾಯ ಬಾಹ್ಯತೋ ವಿಬುಧಾನ್ ವಿದ್ವಿಷಂತೋಪಿ ತೇಷ್ವಂತರೇವ ಭಕ್ತಿಂ ಕುರುವಂತಿ ಇತಿ ಪ್ರಸಿದ್ಧಂ ಅಂತ ಒಂದು ಉದಾಹರಣೆ. ಅಂದ್ರೆ ಬಲಿಚಕ್ರವರ್ತಿ ಇತ್ಯಾದಿಗಳೆಲ್ಲ ಇದ್ದಾರೆ. ಎಷ್ಟೋ ಬಾರಿ ಅಸುರರು ಬಲಿಚಕ್ರವರ್ತಿಯನ್ನ ಮುಂದೆ ಮಾಡ್ಕೊಂಡು ಹೋಗ್ತಾರೆ, ಯುದ್ಧ ಮಾಡ್ತಾರೆ. ಆಗ ಜ್ಞಾನಿಗಳನ್ನ ದೇವತೆಗಳನ್ನ ಬಲಿಚಕ್ರವರ್ತಿ ದ್ವೇಷ ಮಾಡೋ ತರ ಕಾಣಿಸುತ್ತೆ ಹೊರಗಡೆಯಿಂದ, ಬಾಹ್ಯತಃ. ಆದ್ರೆ ಒಳಗಡೆ ಮಾತ್ರ ಭಕ್ತಿನೇ ಇದೆ. ಯಾಕೆ ಜೊತೆಗಿದ್ದವ್ರು ಹಾಗಿದ್ದಾಗ ಏನು ಮಾಡ್ಲಿಕ್ಕಲ್ಲ, ಅವ್ರ ಜೊತೆ ಹೋಗಿ ವಿರೋಧ ಮಾಡೋದಿದೆ. ಆದ್ರೆ ಮನಸ್ಸಲ್ಲಿ ಇರ್ಲಿಲ್ಲ ಹಾಗೆ ಮಾಡ್ಬೇಕು ಅಂತ. ಜೊತೆಗೆ ಸೇರಿದಾಗ ಅನಿವಾರ್ಯ, ಜೊತೆಗೆ ಸೇರ್ಕೊಂಡಾಗ ಮಾಡ್ತಾರಲ್ಲ, ಹಾಗೆ ಇದು ಪ್ರಸಿದ್ಧ ಅಂತ ಹೇಳ್ತಾರೆ. ಜೊತೆಗೆ ಜ್ಞಾನಿಗಳ ಜೊತೆಗೆ ಪಿತೃಗಳನ್ನ, ಅಂದ್ರೆ ದೇವತೆಗಳ ಜೊತೆ ಪಿತೃಗಳನ್ನ ಆರಾಧನೆ ಮಾಡೋದು ಹೇಗೆ? ಅತೈವ ಶ್ರಾದ್ಧೆ ವಿಶ್ವೇ ದೇವಾರಾಧನೆ ನಿಯಮ ಅಂತ ಹೇಳ್ತಾರೆ. ಶ್ರಾದ್ದದಲ್ಲಿ ವಿಶ್ವೇ ದೇವತೆಗಳ ಆರಾಧನೆ ಯಾಕೆ? ಅದಕ್ಕೆ ದೇವತೆಗಳು ಪಿತೃಗಳು ಒಟ್ಟಿಗೆ ಆರಾಧನೆ ಕೊಡ್ತಾರೆ ಅನ್ನೋದೇ ಅದೇ ಸಾಕ್ಷಿ ಅಂತ. ಇದು ನೃತ್ಯಗಾನ ಕರ್ತಾರ ಅಂತ ಬಂತು. ಅಂದ್ರೆ ಗಂಧರ್ವರು ಅಪ್ಸರ ಸ್ತ್ರೀಯರು ಇವ್ರ ಕೆಲಸ ಏನು? ಈ ವಾಹನ ಅದು ಇದು ಎಲ್ಲ ತಾವು ನಿರ್ಮಾಣ ಮಾಡುವಂತಹ ಯಕ್ಷ ರಾಕ್ಷಸರ ಜೊತೆಗೆ ತಾವು ಪ್ರತ್ಯೇಕವಾಗಿ ನೃತ್ಯಗಾನ ಕರ್ತಾರ. ಅದು ನೃತ್ಯಗಾನ ಮಾಡೋದು ಅವ್ರ ಕೆಲಸ. ಗಂಧರ್ವರು ಹಾಡೋದು ಕುಣಿಯೋದು, ಅಪ್ಸರ ಸ್ತ್ರೀಯರು ಹಾಡೋದು ಕುಣಿಯೋದು ಎಲ್ಲ ಇರುತ್ತೆ. ಇನ್ನು ಅಷ್ಟೇ ಅಲ್ಲದೆ ಯಕ್ಷ ರಾಕ್ಷಸರು ಈ ಅವ್ರ ಬಗ್ಗೆ ಹೇಳ್ತಾ ಕೇವಲ ವಾಹನ ಇದನ್ನೆಲ್ಲ ಮಾಡೋದಷ್ಟೇ ಅಲ್ಲ, ದೇವತೆಗಳ ವಾಹನ ನಿರ್ಮಾಣ ಎಲ್ಲ ಮಾಡ್ಕೊಡ್ತಾರಂತೆ. ಜೊತೆಗೆ ಯುದ್ಧಕ್ಕೂ ಅವರು ಸಹಕಾರವನ್ನ ಕೊಡ್ತಾರೆ. ಆ ಥರ ಎಲ್ಲ ವಿಷಯವನ್ನ ಇಲ್ಲಿ ತಿಳಿಸಿದ್ದಾರೆ. ಇದಾದ್ಮೇಲೆ ಈ ಪಿತೃದೇವತೆಗಳನ್ನ ಬಿಟ್ಟು ಇನ್ನೂ ಹಲವು ವಸ್ತುತಃ ಪ್ರಭೇದಗಳಿವೆ. ಆದ್ರೆ ಅದನ್ನೆಲ್ಲ ಸಹ ಆರಾಧ್ಯತ್ವಾದಿ ರೂಪ ಉಪಾಧಿವಿಹಿ, ಅಂದ್ರೆ ದೇವತೆಗಳ ಜೊತೆಗೆ ಅವರು ಕಕ್ಷೆಯಲ್ಲಿ ಒಂದ ಕೆಳಗೋ ಮೇಲೋ ಒಟ್ಟು ಸೇರಿ ದೇವತೆಗಳ ಜೊತೆಗೆ ಆರಾಧನೆಗೊಳ್ತಾ ಇದ್ರೆ ಅಂಥವ್ರನ್ನೆಲ್ಲ ಸೇರಿಸ್ಕೊಳ್ಳಿ ಅಂತ. ಹಾಗಾಗಿ ಎಷ್ಟೋ ವಿಭಾಗಗಳಿದೆ. ಅದನ್ನೆಲ್ಲ ಯಾಕೆ ಹೇಳಲಿಕ್ಕೆ ಹೋಗಿಲ್ಲ ಅಂದ್ರೆ ನೋಡ್ಕೊಂಡು ಪ್ರಸಂಗ ಮುಖ್ಯವಾಗಿ ಇಷ್ಟೆಲ್ಲ ಇದೆ ವಿಭಾಗ. ದೇವತೆಗಳ ಜೊತೆಗೆ ಇವರಿಗೆ ಮರ್ಯಾದೆ ಇತ್ಯಾದಿಗಳು ಸಿಗತ್ತೆ. ಇನ್ನೂ ಯಾರ್ಯಾರಿಗೆ ಸಿಗತ್ತೆ ಅವನ್ನೆಲ್ಲ ಇಲ್ಲೇ ಸೇರಿಸ್ಕೊಳ್ಳಿ ಅಂತ ಆ ವಿಷಯವನ್ನು ಇಲ್ಲಿ ತಿಳಿಸಿದ್ದಾರೆ. ಹೀಗೆ ಇದುವರೆಗೆ ಈ ಶ್ಲೋಕದ 27-28 ಶ್ಲೋಕದ ವಿವರಣೆ ಆಯ್ತು. ಇದು ಮುಂದೆ
9ನೇ ಶ್ಲೋಕ. ಏವಂ ರಜಃ ಪ್ಲುತಃ एवं रजस्पृतः एवं रजस्पृतः ಸ್ರಷ್ಟಾ ಕಲ್ಪಾದಿಷು कल्पादिषु ಆತ್ಮಭೂರ್ಹರಿಃ आत्मभूर्हरिः ಸೃಜತ್ಯಮೋಘ ಸಂಕಲ್ಪ सत्यमोहसङ्कल्पः ಆತ್ಮೈವ आत्मैव ಆತ್ಮಾನಮಾತ್ಮನಾ ಇವ್ರಿಗೆ ಮೂಲ ಸೃಷ್ಟಿ, ಎಲ್ಲ ವಸ್ತುಗಳನ್ನ ಸೃಷ್ಟಿ ಮಾಡೋನು ಮೂಲ ಅಂದ್ರೆ ಅದು ಪರಮಾತ್ಮ ಮಾತ್ರ ಮೂಲ ಸೃಷ್ಟಿ. ಹಾಗಾದ್ರೆ ಮೂಲ ಸೃಷ್ಟಿ ದೇವರೇ ಮಾಡ್ಲಿ ನಿಜ, ಬೇರೆ ಸೃಷ್ಟಿಗಳನ್ನ ಯಾಕೆ ಬೇರೆಯವ್ರು ಮಾಡ್ಬೇಕು? ಅಂದ್ರೆ ಮನ್ವಂತರದಲ್ಲಿ ಅಥವಾ ಇನ್ಯಾವುದೇ ಒಂದು ಅವಾಂತರ ಸೃಷ್ಟಿಗಳು ಮಧ್ಯೆ ಏನು ಪ್ರಳಯ ಆಗತ್ತೆ, ಅವಾಂತರ ಪ್ರಳಯ ಮತ್ತೆ ಸೃಷ್ಟಿ ಆಗತ್ತೆ, ಇದನ್ನೆಲ್ಲ ದೇವರೇ ಯಾಕೆ ಮಾಡ್ಬೇಕು, ಬೇರೆಯವ್ರು ಯಾಕೆ ಮಾಡ್ಬಾರ್ದು ಅಂತ ಪ್ರಶ್ನೆ ಮಾಡ್ತಾರೆ. ಈಗ ದೇವರೇ ಎಲ್ಲ ಮಾಡ್ತಾನೆ, ಪ್ರತಿಯೊಂದು ಸೃಷ್ಟಿಗೂ ಅವನೇ ಮೂಲ, ಯಾಕೆ ಹೇಳ್ತೀರಿ ಹೀಗೆ ಅಂತ ಪ್ರಶ್ನೆ. ಅಷ್ಟೇ ಅಲ್ಲ, ಯಾವುದೇ ಸೃಷ್ಟಿನ ತಗೊಳ್ಳಿ ಅದನ್ನ ಮಾಡೋ ದೇವರೇ ಅಂತ ಭಾವಿಸ್ಬೇಕಂತೆ ಇನ್ನೊಬ್ರು ವ್ಯಾಖ್ಯಾನಕಾರ ಬರೀತಾರೆ. ಹಾಗಾದ್ರೆ ಬ್ರಹ್ಮದೇವರು ಮತ್ತೆ ರುದ್ರದೇವರು ವಾಯುದೇವರು ಎಲ್ಲರ ಕೈಲೂ ಸೃಷ್ಟಿಯಂತೂ ಮಾಡಿಸ್ತಾರಲ್ವ ದೇವರು. ಅಂದ್ರೆ ಹೌದು ಮಾಡ್ಸಲ್ಲ ಅಂತಲ್ಲ, ಅವ್ರನ್ನೆಲ್ಲ ನಿಮಿತ್ತ ಮಾಡ್ಕೊಂತಾನಷ್ಟೆ, ಅವ್ರ ಮುಖಾಂತರ ಅವನೇ ಮಾಡೋದಷ್ಟೆ. ಅದರಿಂದ ಯಾರ್ಯಾರು ಸೃಷ್ಟಿಗಳನ್ನು ಮಾಡಿದ್ದಾರೆ, ಸಂಹಾರ ಮಾಡಿದ್ದಾರೆ, ಏನೇನು ಅಂತೀವಲ್ಲ ಅದಕ್ಕೆಲ್ಲ ಬ್ರಹ್ಮಾದಯೋ ನಿಮಿತ್ತ ಮಾತ್ರ. ಅದನ್ನೇ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ನೀನೇನ್ ಯಾರನ್ನೂ ಸಂಹಾರ ಮಾಡ್ತಾ ಇಲ್ಲ, ನೀನ್ ಸುಮ್ಮನೆ ನಿಮಿತ್ತ, ಆಗ ನಾನೆಲ್ಲ ಮಾಡ್ಬಿಟ್ಟಿದ್ದೀನಿ ಅಂತ ಕೃಷ್ಣ ಅರ್ಜುನಿಗೆ ಹೇಳ್ತಾನೆ. ನಿಮಿತ್ತ ಮಾತ್ರ ಅಷ್ಟೇ, ಎಲ್ಲ ಆಗೋಗಿದೆ, ಇವರೆಲ್ಲ ನನ್ನ ಬಾಯಿ ಒಳಗಡೆನೆ ಇದ್ದಾರೆ ಎಲ್ರು ಅಂತ ಕೃಷ್ಣ ತಾನು ಅರ್ಜುನನಿಗೆ ಹೇಳುತ್ತಾನಲ್ಲ, ಅದೇ ತರ ಇದು ಸೃಷ್ಟಿ ದೇವರೇ ಎಲ್ಲ ಮಾಡೋದು, ಬ್ರಹ್ಮಾದಿ ದೇವತೆಗಳನ್ನ ನೆಪ ಮಾಡ್ಕೊಂತಾನಷ್ಟೆ. ಯಾಕೆಂದ್ರೆ ದೇವರೊಬ್ಬನೇ ಸ್ವತಂತ್ರ, ಅವನೇ ಎಲ್ಲಾ ದೇವತೆಗಳನ್ನ ಸೃಷ್ಟಿ ಮಾಡಿ ಅವರನ್ನೆಲ್ಲ ನಿಯಮನ ಅವನೇ ಮಾಡ್ತಾನೆ, ತನ್ನನ್ನು ತಾನು ಸೃಷ್ಟಿ ಮಾಡ್ಕೊಳ್ತಾನೆ. ಅಷ್ಟು ಶಕ್ತಿ ಆ ದೇವರಿಗೆ ಇದೆ. ಇದನ್ನೆಲ್ಲ ತಿಳಿಸ್ತಾ ಬರ್ತಾರೆ ಈ ಶ್ಲೋಕದಲ್ಲಿ. ಏವಂ ರಜಃ ಪ್ಲುತಃ, ಯಾವುದೇ ರಜೋಗುಣದ ಸ್ಪರ್ಶ ಇಲ್ಲ ಭಗವಂತನಿಗೆ. ಇನ್ನು ತಮೋಗುಣ, ರಜೋಗುಣದಲ್ಲಿ ಸೇರಿರುವಂತಹ ತಮೋಗುಣ, ಅದರ ಸ್ಪರ್ಶವೂ ಇಲ್ಲ. ಹಾಗಾಗಿ ಭಗವಂತ ಯಾವುದೇ ಗುಣದ ಅಧೀನನೂ ಅಲ್ಲ, ಆ ಗುಣಕ್ಕೆ ಅಭಿಮಾನಿನೂ ಅಲ್ಲ, ಅವನಿಗೆ ಯಾವುದೇ ಸಂಬಂಧ ಇಲ್ಲ ಇದ್ರ ಬಗ್ಗೆ. ಆದ್ರೆ ಎಲ್ಲ ತನ್ನ ಹತೋಟಿಯಲ್ಲಿ ಇಟ್ಕೊಂಡಿರ್ತಾನೆ. ಅಭಿಮಾನಿ ದೇವತೆ ಅಂದ್ರೆ ಆ ಪ್ರೇರಣೆ ಮಾಡೋದು ಅದೆಲ್ಲ ಇರುತ್ತೆ. ಲಕ್ಷ್ಮೀ ದೇವಿ ಅಭಿಮಾನಿನಿಯಾಗಿದ್ದಾಳೆ. ಆದ್ರೆ ಭಗವಂತನ ಹತೋಟಿಲಿ ಇಲ್ದೇ ಇರೋ ವಸ್ತು ಯಾವುದಿಲ್ಲ, ತನ್ನ ಅಧೀನದಲ್ಲೇ ಎಲ್ಲ ವಸ್ತು ಇದೆ. ಅಂತ ಇವನು ಸ್ರಷ್ಟ, ನಿಜವಾಗಿ ಇಡೀ ಜಗತ್ತನ್ನ ಸೃಷ್ಟಿ ಮಾಡೋನು ಇವನೇ, ಎಲ್ಲ ಪ್ರಾಣಿಗಳಿಗೆ ದೇಹ ನೀಡೋನು ಇವನೇ. ಆತ್ಮಭೂ, ಅಷ್ಟೇ ಅಲ್ಲ, ಇದಕ್ಕೆ ಮಾಪಕ ಪ್ರಮಾಣವಾಗಿ ಏನಂದ್ರೆ ತಾನು ತನ್ನಿಂದಲೇ ಸೃಷ್ಟಿಗೆ ಬರ್ತಾನೆ, ತಾನೇ ಅನೇಕ ರೂಪಗಳನ್ನು ಹೊತ್ಕೊಳ್ತಾನೆ. ಮೂಲ ರೂಪಿಯಾದ ನಾರಾಯಣನಿಂದ ಅನೇಕ ರೂಪ ಬಂತು, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಚತುರ್ವ್ಯೂಹ 4, ಪಂಚವ್ಯೂಹ, ಸಪ್ತವ್ಯೂಹ, ಅಷ್ಟವ್ಯೂಹ, ದಶ, ಈ ತರ ಎಷ್ಟೆಷ್ಟೋ ಒಂದು ಗುಂಪು ಗುಂಪು ರೂಪಗಳು ಬಂತು. ಭಗವಂತ ತಾನೇ ಮಾಡ್ಕೊಂಡಿದ್ದ ಸೃಷ್ಟಿ, ಇನ್ಯಾರು ಇಲ್ಲ, ತಾನೇ ಒಂದೊಂದು ರೂಪದಿಂದ ಇನ್ನೊಂದು ರೂಪವಾಗಿ ತೋರಿಸ್ಕೊಂತ ಬಂದ, ಪ್ರಕಟಪಡಿಸಿದ. ದಿಢೀರಂತ ಮೋಹಿನಿಯಾಗಿ ಬಂದ, ದಿಢೀರಂತ ಇನ್ನೊಂದು ರೂಪದಲ್ಲಿ ಬಂದ, ಅಚಿಂತ್ಯ ಅದ್ಭುತ ಶಕ್ತಿ ಇರೋನು. ಆತ್ಮಭೂಹು, ತನ್ನಿಂದಲೇ ತಾನು ಬರೋನು. ಅಮೋಘ ಸಂಕಲ್ಪ ಅಂತಾರೆ. ದೇವರ ಸಂಕಲ್ಪ ಅದೊಂದೇ ಅಮೋಘ ಅಷ್ಟೇ. ಇನ್ನೆಲ್ಲರೂ ಸಂಕಲ್ಪನೂ ಒಂದು ಹಂತದಲ್ಲಿ ಏನೋ ಆಗ್ಬಿಡ್ಬಹುದಂತೆ, ವ್ಯರ್ಥ ಆಗ್ಬೋದು. ನಾವ್ ಅನ್ಕೊಳ್ಳೋ ವಿಷಯಗಳೇನೇನಿದೆ ವ್ಯರ್ಥ ಆಗ್ಬಹುದು, ಅವಕಾಶಗಳಿವೆ. ಮೋಘ ಆಗ್ಬಿಡ್ಬೋದು, ಮೋಘ ಅಂದ್ರೆ ವ್ಯರ್ಥ, ವ್ಯರ್ಥವಾದ ಸಂಕಲ್ಪ ಮಾಡ್ಬೋದು ಬೇರೆಯವರು. ಆದ್ರೆ ಅಮೋಘ ಸಂಕಲ್ಪ ಅಂದ್ರೆ ಅದು ದೇವರಿಗೆ ಮಾತ್ರ, ಇನ್ಯಾರಲ್ಲೂ ಇಲ್ಲ. ಇಂಥ ಭಗವಂತ ಆತ್ಮನ ಆತ್ಮೈವ ಆತ್ಮಾನಂ ಕಲ್ಪಾದಿಷು ಸೃಜತಿ, ತನ್ನ ಇಚ್ಛೆಯಿಂದಲೇ ತಾನೇ ತನ್ನನ್ನು ಎಲ್ಲ ಕಲ್ಪಗಳಲ್ಲಿ ವ್ಯಕ್ತಗೊಳಿಸ್ಕೊಂಡು ಬರ್ತಾನೆ. ಅಂದ್ರೆ ದೇವರು ತಾನು ಮನಸ್ಸು ಮಾಡಿ
ತಾನು ಇಷ್ಟು ರೂಪ ತಗೊಳ್ಬೇಕು ಅಂತ ಅಂದುಕೊಂಡ್ರೆ ಅಷ್ಟು ರೂಪ ತಗೊಳ್ತಾನೆ. ಮನಸ್ ಬರ್ಲಿಲ್ಲ ಅಂದ್ರೆ ಹಾಗೆ ಅಂತ ಏನು ಮಾಡಲ್ಲ. ಯಾಕೆಂದ್ರೆ ಅವನು ಆತ್ಮ ಇವ ಸ್ವತಂತ್ರ, ತನಗೆ ಇನ್ನೊಂದು ಅಪೇಕ್ಷೆನೂ ಇಲ್ಲ. ಆದ್ರೂ ಪ್ರಕೃತಿ ತತ್ವ, ಮಹತ್ತತ್ವ, ಅಹಂಕಾರ ತತ್ವ ಪ್ರತಿಯೊಂದನ್ನು ತಾನು ಸೃಷ್ಟಿಗೆ ತಂದು ಅವುಗಳ ಮುಖಾಂತರನೂ ಸೃಷ್ಟಿಯನ್ನ ಮಾಡಿಸಿದ್ದಾನೆ. ದೇವತೆಗಳ ದೇಹವನ್ನ ಸೃಷ್ಟಿ ಮಾಡಿದ್ದಾನೆ. ಇಷ್ಟೆಲ್ಲ ಮಾಡಿ ಪರಮಾತ್ಮ ತನ್ನ ಇಚ್ಛೆಯಿಂದಲೇ, ಆತ್ಮನ ಅಂದ್ರೆ ತನ್ನ ಇಚ್ಛೆ ಅಂತ ಅರ್ಥ, ಆತ್ಮ ಇವ ಅಂದ್ರೆ ಸ್ವತಂತ್ರನಾದ ತಾನೇ ಅಂತ ಅರ್ಥ, ಆತ್ಮಾನಂ ಅಂದ್ರೆ ತನ್ನ ಅನೇಕ ರೂಪ ಅಂತ ಅರ್ಥ. ಹೀಗೆ ಒಂದೇ ಆತ್ಮ ಶಬ್ದಕ್ಕೆ ಅನೇಕ ಅರ್ಥಗಳಿವೆ. ತಾನೇ ಅಂತ ಒಂದರ್ಥ, ಇಚ್ಛೆ ಅಂತ ಅರ್ಥ, ಮತ್ತೊಂದು ಅನೇಕ ರೂಪ ಅಂತ ಅರ್ಥ ಆತ್ಮ ಶಬ್ದಕ್ಕೆ. ಅದರಿಂದ ಭಗವಂತ ಏನ್ ಮಾಡ್ದ, ತನ್ನ ಅನೇಕ ರೂಪಗಳನ್ನ ಕಲ್ಪಾದಿಶು ಅಂದ್ರೆ ಬ್ರಹ್ಮಕಲ್ಪ, ದಿನಕಲ್ಪ, ಮತ್ತೆ ಮನ್ವಂತರ, ಈ ತರ ಏನೇನು ಕಾಲದ ವಿಭಾಗಗಳಿವೆ ಅಲ್ಲೆಲ್ಲ ತಾನು ವ್ಯಕ್ತಗೊಳಿಸ್ಕೊಂಡು ಬರ್ತಾನೆ ಭಗವಂತ. ಹಾಗಾದ್ರೆ ಕಲ್ಪಗಳ ಮೊದಲಿಗೆ ತಾನು ರಜೋಗುಣವನ್ನ ಪ್ರವೃತ್ತಿ ಮಾಡಿಸ್ತಾನೆ. ಅದು ಬರೋ ಹಾಗೆ ಮುಂದಕ್ಕೆ ಮಾಡಿಸಿ ತಾನೇ ಜೀವರನ್ನ ದೇವತೆಗಳ ರೂಪದಲ್ಲಿ, ಮನುಷ್ಯ ರೂಪದಲ್ಲಿ, ಮತ್ತೊಂದು ರೂಪದಲ್ಲಿ ತಾನು ವ್ಯಕ್ತಗೊಳಿಸ್ತಾನೆ. ಅವ್ರಿಗೆಲ್ಲ ದೇಹವನ್ನ ಕೊಡ್ತಾನೆ. ಆ ದೇಹದೊಳಗಡೆ ತಾನು ಹೋಗಿ ನಿಲ್ತಾನೆ. ಅಷ್ಟೇ ಅಲ್ಲ, ಅನೇಕ ರೂಪಗಳನ್ನು ಧರಿಸ್ಕೊಂಡು ಅಲ್ಲೆಲ್ಲ ಹೋಗ್ತಾನೆ ಅಂತ. ಇಷ್ಟು ವಿಷಯ. ಇದಾದ್ಮೇಲೆ ಇಲ್ಲಿ ವ್ಯಾಖ್ಯಾನದಲ್ಲಿ ಒಂದು ವಿಷಯ ಹೇಳ್ತಾರೆ. ಯಾವ ಕಲ್ಪದಲ್ಲಿ ಭಗವಂತ ತಾನೇ ಬರ್ತಾನೆ ಅಂತ ಹೇಳಿದ್ರಲ್ಲ, ತಾನೇ ಬರೋದು ಅಂದ್ರೆ ಏನರ್ಥ, ಸ್ವಯಮೇವ ಸ್ವತಂತ್ರೋ ಭೂತ್ವ, ತಾನು ಹೇಗಿದ್ನೋ ಹಾಗೆ ಬಂದ್ಬಿಡ್ತಾನೆ. ಅವನು ಏನೋ ಒಂದು ದೇಹ ಹಾಕೊಂಡ್ ಬರ್ತಾನೆ ಅಂತಿಲ್ಲ. ಮತ್ತೆ ಅವನಿಗೆ ತಾತ್ಕಾಲಿಕ ದೇಹ ಸೃಷ್ಟಿ ಮಾಡೋದು ದೊಡ್ಡ ವಿಷಯ ಅಲ್ಲ. ಈಗ ಕೃಷ್ಣ ತಾನು ಒಂದು ರೂಪದಿಂದ ಮೇಲಕ್ಕೆ ಹೋಗ್ಬೇಕಾದ್ರೆ ಪರಂಧಾಮಕ್ಕೆ ಹೋದ, ಮತ್ತೆ ಒಂದ್ ದೇಹವನ್ನ ಆ ಕಾಲದಲ್ಲಿ ಸೃಷ್ಟಿ ಮಾಡ್ದ. ಯಾರೋ ಬಿಟ್ಟು ಪ್ರಯೋಗವನ್ನ ಮಾಡಿದ್ರು. ಇದು ವ್ಯಾಧ ಮಾಡಿದ್ನಲ್ಲ, ಚರಾನು ವ್ಯಾಧ, ಅವನು ಪ್ರಯೋಗವನ್ನ ಮಾಡಿದಾಗ ಅದು ಕಾಲಕ್ಕೆ ತಾಗ್ದು ಇದಾಯ್ತು ಅಂತ, ಅವನಿಗೆ ತೊಂದರೆ ಆಯ್ತು ಕೃಷ್ಣನಿಗೆ ಅಂತ ಹೇಳ್ತಾರೆ. ವಸ್ತುತಃ ಅದೇನಿಲ್ಲ, ತಾತ್ಕಾಲಿಕವಾಗಿ ದೇಹವನ್ನ ಸೃಷ್ಟಿ ಮಾಡ್ದ ಅಂತೆಲ್ಲ ಅಲ್ಲಿ ಭಾಗವತಲ್ಲೆಲ್ಲ ಬರ್ತಾ ಹೋಗುತ್ತೆ. ಹಾಗಾದ್ರೆ ಭಗವಂತನಿಗೆ ಎಷ್ಟು ಶಕ್ತಿ ಇದೆ ಅಂದ್ರೆ, ತನ್ನ ಇಚ್ಛೆ ಒಂದು ಏನಿದೆ, ಏನ್ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು ಅವನ ಇಚ್ಛೆಯಿಂದ, ಅಷ್ಟು ಶಕ್ತಿ. ಅದಕ್ಕೆ ಅವನನ್ನು ಸ್ವತಂತ್ರ ಅಂತ ಕರೆಯೋದು. ತನಗೆ ತಾನೇ ಅಧೀನ, ಇನ್ನೊಬ್ಬರ ಅಧೀನ ಅವನಲ್ಲ. ಅದಕ್ಕೇನ್ ಮಾಡ್ತಾನೆ, ಪ್ರಕೃತ್ಯುಪಾದಾನೇನ, ಪ್ರಕೃತಿ ತತ್ವ ಮಿಕ್ಕಿದ್ದೆಲ್ಲ ತಗೊಂಡು ತಾನು ದೇವಾದಿಗಳ ದೇಹವನ್ನ ಸೃಷ್ಟಿ ಮಾಡ್ದ ಅಂತ ಮುಂದೆ ವಿವರಣೆ ಬಂತು. ಇದರಿಂದ ಏನಾಯ್ತು ಅಂದ್ರೆ, ರಜ ಆದಿಗುಣಾನಾಂ ಮಧ್ಯವರ್ತಿತ್ವಾತ್ ರಜೋಗುಣ ಪ್ಲುತೋ ನದುಗುಣಾಧೀನತ್ವಾದ್ ಅಭಿಮಾನ ಅಂತ ದೇವದತ್ತ. ರಜೋಗುಣವನ್ನ, ತಮೋಗುಣವನ್ನ, ಸತ್ವಗುಣವನ್ನ ಇದನ್ನೆಲ್ಲ ಅವನು ಅವಲಂಬಿಸಿಕೊಂಡು ಸೃಷ್ಟಿ ಮಾಡ್ತಾನೆ ಅಂದ್ರೆ ಅವುಗಳ ಅಧೀನ ಇವನಲ್ಲ. ಇವನ ಕೈಲೇ ಆ ಗುಣಗಳೆಲ್ಲ ಇವೆ. ಆದ್ರೂ ಲೀಲೆಯಿಂದ ಆ ರೀತಿ ಭಗವಂತ ತಾನು ಸೃಷ್ಟಿ ಮಾಡ್ತಾನೆ ಅಷ್ಟೇ. ಇನ್ನು ಆತ್ಮಭೂಹು ಅಂತ ಒಂದು ಶಬ್ದವನ್ನ ಬೆಳೆಸ್ತಾರೆ. ಈ ಹರಿ ಹರಿ ಅಂತ ಏನು ಬರ್ತಾ ಇದೆಯಲ್ಲ ಶಬ್ದ, ಹರಿ ಮಾಡ್ತಾನೆ ಅಂತ, ಅದು ಇಂದ್ರಾದಿ ದೇವತೆಗಳಲ್ಲೇ ಯಾಕೆ ಆಗಿರ್ಬಾರ್ದು? ಯಾಕೆ ಹರಿ ಅನ್ನೋ ಶಬ್ದಕ್ಕೆ ಇಂದ್ರ ಅಂತಾನೂ ಒಂದು ಅರ್ಥ ಇದೆ. ಅದ್ರ ಇಂದ್ರಾದಿ ದೇವತೆಗಳಲ್ಲೇ ಆ ಶಕ್ತಿ ಉಂಟು, ದೇವರಲ್ಲಿ ಇದಿದೆ ಅಂತ ಹೇಗೆ ಹೇಳ್ತಾ ಇದೀರಿ ಅಂತಂದ್ರೆ, ಇಲ್ಲ, ಆತ್ಮಭೂಹು ಅಂತ ಕರೀತಾರೆ. ಆತ್ಮಭೂಹು ಅಂತಂದ್ರೆ ಅದು ಇಂದ್ರಾದಿ ದೇವತೆಗಳಲ್ಲಿ ಹಾಗಿಲ್ಲ. ಹರಿ ಅನ್ನೋ ಶಬ್ದ ಇಂದ್ರ ದೇವರನ್ನ ಹೇಳ್ಬೋದು, ಆದ್ರೆ ಹರಿ ಅನ್ನೋ ಶಬ್ದದಿಂದ ಇಲ್ಲಿ ಅಂಥ ಇಂದ್ರದ ದೇವರನ್ನ ತಗೊಳ್ಳಿಕ್ ಬರಲ್ಲ. ಯಾಕೆ? ಆತ್ಮಭೂಹು, ತನ್ನಿಂದ ತಾನೇ ಸೃಷ್ಟಿಗೆ ಬರೋದ್ರೆ ಇಂದ್ರ ದೇವರಲ್ಲ. ಮತ್ತೆ ವಿರಿಂಚರನ್ ತಗೊಳ್ಬೋದಲ್ಲ, ವಿರಿಂಚರನ್ನು ತಗೊಳ್ಳಿಕ್ ಬರಲ್ಲ. ಅದೇ ಬ್ರಹ್ಮದೇವರನ್ನ ತಗೊಳ್ಳಿಕ್ ಬರಲ್ಲ. ಯಾಕೆ? ಹರಿಹಿ ಅಂತ ಹೇಳಿದ್ದಾರೆ. ಹರಿಹಿ ಅಂತ ಹೇಳಿರೋದ್ರಿಂದಲೇ ಆ ಬ್ರಹ್ಮದೇವರನ್ನು ತಗೊಳ್ಳಿಕ್ ಬರಲ್ಲ. ಯಾಕೆ? ಈ ಹರಿ ಅನ್ನೋ ಶಬ್ದಕ್ಕೆ ನಿಜವಾಗಿ ಏನರ್ಥ? ಎಲ್ಲರ ಪಾಪಗಳನ್ನ ಹರಣ ಮಾಡಿ ಮೋಕ್ಷ ಕೊಡು. ಹರತಿ ಸರ್ವೇಶಾಂ ಅನಿಷ್ಟಾನ್, ಎಲ್ಲರ ಅನಿಷ್ಟಗಳನ್ನ ಹರಣ ಮಾಡ್ತಾನೆ ಭಗವಂತ. ಹಾಗಾಗಿ ಹರಿ ಅಂತ ಕರೀತಾರೆ. ಎಲ್ಲಾ ಅನಿಷ್ಟ ಪರಿಹಾರ ಮಾಡೋದು ಅಂದ್ರೆ ಪ್ರಾರಬ್ಧ ಕರ್ಮವನ್ನು ಪರಿಹಾರ ಮಾಡ್ತಾನೆ, ಉಪಮರ್ದ ಮಾಡ್ತಾನೆ. ಇಷ್ಟೆಲ್ಲ ಶಕ್ತಿ ಇರೋದು ಯಾರಿಗೆ? ಆ ಭಗವಂತನಿಗೆ. ಯಾಕಂದ್ರೆ ಜ್ಞಾನಿಗಳ ಪ್ರಾರಬ್ಧ ಕರ್ಮ ಇರುತ್ತಲ್ಲ, ಅದನ್ನು ಹೋಗ್ಲಾಡ್ಸೋದು ಅವನೇ. ಅಷ್ಟೊಂದು ಶಕ್ತಿ ಇರೋ. ಅದಕ್ಕೆ ಹರಿ ಅಂದ್ರೆ ಅದು ಬ್ರಹ್ಮದೇವರಲ್ಲ, ಹೊರತು ಭಗವಂತನ ಮಾತ್ರ. ಅದನ್ನ ಹರಿ ಅನ್ನೋದ್ರಿಂದ ಬ್ರಹ್ಮದೇವರಲ್ಲಿ ತಗೊಳ್ಬಾರ್ದು, ಅವ್ರ ಬಗ್ಗೆ ಇಲ್ಲಿ ಹೇಳ್ತಾ ಇಲ್ಲ ಅಂತ ಅರ್ಥ. ಇನ್ನು ರಜಪ್ಲುತಃ ಅಂದ್ರೆ ವಸ್ತುತಃ ಏನರ್ಥ ಅಂದ್ರೆ, ಇಲ್ಲಿ ಬೇರೆ ಅರ್ಥ ಮಾಡಿದ್ದಾರೆ ಭಾಗವತದಲ್ಲಿ. ರಜಪ್ಲುತ ಅಂದ್ರೆ ಸಾಮಾನ್ಯವಾದ ಅರ್ಥ ಇಷ್ಟು, ರಜೋಗುಣದಿಂದ ದ್ರವ ಆಗಿರೋದು, ಅಂದ್ರೆ ರಜೋಗುಣದಿಂದ ವಿಕಾರ ಪಡೆದಿದ್ದನ್ನ ರಜಪ್ಲುತ ಅಂತ, ಮುಳುಗ್ ಹೋಗ್ಬಿಟ್ಟಿದೆ ಅಂತ. ಇವನು ಆ ನೀರ್ನಲ್ಲಿ ಮುಳುಗ್ ಹೋಗ್ಬಿಟ್ಟಿದ್ದಾನೆ ಅಂದ್ರೆ ಅಷ್ಟು ನೀರ್ ಅಂಟು ಮೈ ಮೇಲಿದೆ ಅಂತ ಅರ್ಥ.
ಅಷ್ಟು ಹಾಕೊಂಡ್ಬಿಟ್ಟಿದ್ದಾನೆ. ಇದರಿಂದೆಲ್ಲ ಒದ್ದೆ, ಆ ನೀರಲ್ಲಿ ಮುಳುಗೋಗ್ಬಿಟ್ಟಿದ್ದಾನೆ ಇವನು ಅಂದ್ರೆ ಅಷ್ಟು ಒದ್ದೆ ಮಾಡ್ಕೊಂಡಿದ್ದಾನೆ ಅಂತ ಅರ್ಥ. ಹಾಗೆ ರಜೋಗುಣದಲ್ಲಿ ಮುಳುಗೋಗಿದ್ದಾನೆ ಪರಮಾತ್ಮ ಅಂದ್ರೆ ಅರ್ಥ, ರಜೋಗುಣದಲ್ಲೇ ಸೇರ್ಕೊಂಡ್ಬಿಟ್ಟಿದ್ದಾನೆ, ಅಷ್ಟು ರಜೋಗುಣದ ವಿಕಾರ ಆ ಪರಮಾತ್ಮನಿಗಾಗಿದೆ ಅಂತ ಹಾಗರ್ಥ ಅಲ್ಲ. ಹೊರತು ಇದಕ್ಕೆ ಏನರ್ಥ ಅಂತಂದ್ರೆ ರಜೋಗುಣೇನ ರಜಃ ಪ್ಲುತಃ ಅನ್ನೋ ಶಬ್ದಕ್ಕೆ ತನ್ನನ್ನ ತಾನು ಸೃಷ್ಟಿ ಮಾಡಿಕೊಂಡ ಹೊರತು ಪರಮಾತ್ಮ ತನ್ನನ್ನು ತಾನು ರಜೋಗುಣಕ್ಕೆ ಹೊಂದಾವಣಿಕೆ ಮಾಡ್ಕೊಂಡ, ತಮೋಗುಣಕ್ಕೆ ಹೊರಟೋದ ಭಗವಂತ, ಸತ್ವಗುಣವನ್ನು ಚೆನ್ನಾಗಿ ತುಂಬಿಸ್ಕೊಂಡ, ಈ ತರ ಅರ್ಥ ಮಾಡ್ಬಾರ್ದಂತೆ. ಅದಕ್ಕೆ ಒಂದು ಶ್ಲೋಕವನ್ನ ಉದಾಹರಿಸ್ತಾರೆ. ಗುಣ ಅಪ್ಲುತೋ ಹರಿರ್ನಿತ್ಯಂ ಗುಣಾನಾಂ ಮಧ್ಯಯೋಗತಃ ಅನಹಂ ವೇದನಾಥಸ್ಯ ಗುಣ ಸಂಸ್ಪರ್ಶ ಏವಚ. ಅವನನ್ನು ನಿರ್ಗುಣ ಅಂತ ಕರೀತಾರೆ. ಯಾಕೆ ನಿರ್ಗುಣ ಅಂತ ಭಗವಂತನ ಕರೆಯೋದು? ಅದರ ಉದ್ದೇಶ ಅಷ್ಟೇ. ನಿರ್ಗುಣ ಅಂದ್ರೆ ಏನು? ಪ್ರಾಕೃತವಾದ ಯಾವುದೇ ಗುಣ ಇಲ್ಲ, ಸತ್ವಗುಣ, ರಜೋಗುಣ, ತಮೋಗುಣ ಇದು ಯಾವುದೂ ದೇವರಲ್ಲಿಲ್ಲ ಅನ್ನೋದನ್ನ ತಿಳಿಸ್ಲಿಕ್ಕೋಸ್ಕರನೇ ನಿರ್ಗುಣ ಅಂತ ಕರೆಯೋದು. ಅಂತಂದ್ಮೇಲೆ ರಜೋಗುಣ ಪ್ಲುತಃ, ರಜೋಗುಣದಲ್ಲಿ ಮುಳುಗೋಗ್ಬಿಟ್ಟಿದ್ದಾನೆ ದೇವರು ಅಂತ ಹೇಗೆ ಹೇಳೋದು? ಅದು ಸರಿ ಇಲ್ಲ ಅಂತ. ಅಷ್ಟೇ ಅಲ್ದೇನೆ ಭಗವಂತ ಒಬ್ಬನೇ ಅಂತ ನೀವು ಹೇಳ್ತಾ ಇದ್ರಿ, ಯಾವುದೇ ರೂಪಗಳನ್ನು ಬೇರೆ ಇರಲ್ಲ, ಅದು ಗೊತ್ತಿದೆ. ಒಬ್ಬನೇ ಆದ್ರೆ ತಾನೇ ಸೃಷ್ಟಿ ಮಾಡೋದು, ತಾನೇ ಇನ್ನೊಂದ್ರ ಸಹಾಯ ಪಡ್ಕೊಳ್ಳೋದು, ತಾನೇ ಒಂದು ಆಧಾರದ ಮೇಲೆ ನಿಂತ್ಕೊಂಡು ಮಾಡೋದು. ಈಗ ಒಬ್ಬ ಮಡಿಕೆ ಮಾಡೋನು ಕುಲಾಲ ಕುಂಬಾರ ಮಣ್ಣು ತಗೊಳ್ತಾನೆ, ಮತ್ತೆ ಕೋಲ್ ತಗೊಳ್ತಾನೆ, ಚಕ್ರ ತಿರುಗಿಸ್ತಾನೆ, ಮತ್ತೆ ಕತ್ತೆ ಬೇಕು ಅವನಿಗೆ ಮಣ್ಣನ್ನು ಹೊರದ್ಕೊಂಡು ಬರ್ಲಿಕ್ಕೆ, ಸಾಕಷ್ಟು ಪದಾರ್ಥ ಬೇಕು ಅವನಿಗೆ ಒಂದ್ ಸೃಷ್ಟಿ ಮಾಡ್ಲಿಕ್ಕೆ. ಅಷ್ಟೆಲ್ಲ ಇದ್ರೆ ಮಾತ್ರ ಅವ್ನ್ ಮಾಡ್ಲಿಕ್ಕೆ ಸಾಧ್ಯ. ಒಬ್ಬನೇ ಆದ್ರೆ ಕುಂಬಾರ ಏನ್ ಮಾಡ್ಲಿಕ್ಕೆ ಸಾಧ್ಯ? ಕಷ್ಟ. ಹಾಗೆ ಭಗವಂತ ನೀವು ಏಕತ್ವವನ್ನ ಅವನು ಒಬ್ಬನೇ ಅಂತ ಮುಖ್ಯವಾಗಿ ಹೇಳೋದಿದ್ರೆ ಕರ್ತೃ ಕರ್ಮಾದಿ ಭಾವ ಕಥಮಿತಿ ಇದಂ ಚೋದ್ಯಂ. ಅವನೇ ಸೃಷ್ಟಿ ಮಾಡ್ತಾನೆ, ಅವನನ್ನು ತಾನೇ ಸೃಷ್ಟಿ ಮಾಡ್ಕೊಳ್ತಾನೆ, ಇದೆಲ್ಲ ಹೇಗ್ ಕೊಡಿಸ್ತಾರೆ? ಇನ್ನೊಬ್ರು ಇಷ್ಟಾಗಿದ್ರೆ ಅದೆಲ್ಲ ಆಗತ್ತಲ್ವಾ ಅಂದ್ರೆ ಅದಕ್ಕೆ ಉತ್ತರ ಹೇಳ್ತಾರೆ. ಕರ್ತಾ ಚ ಕರಣಂ ಚೈವ ಕರ್ಮ ಚೈವ ಸ್ವಯಂ ಹರಿಃ ಆತ್ಮನೋ ಬಹುಧಾ ಭಾವೇ ಪ್ರಕೃತೇಸ್ತು ಸ್ವತಂತ್ರತಾ ಇತಿ ವಾಚಾ ಪರಿಹರ್ತವ್ಯಂ ಏತದಭಿಪ್ರಾಯೇಣ ಅಮೋಘ ಸಂಕಲ್ಪ ಇತ್ಯುಕ್ತಂ. ಇದರ ಅರ್ಥ ಇಷ್ಟು. ಕರ್ತ ಕರಣ ಕರ್ಮ ಎಲ್ಲ ದೇವರೇ. ಆ ಭಗವಂತನಿಗೆ ಅಷ್ಟೊಂದು ವಿಧವನ್ನ ಹೊಂದಲಿಕ್ಕೆ ಶಕ್ತಿ ಇದೆ. ಅವನೇ ಒಂದು ಕಡೆ ಕೆಲಸ ಮಾಡ್ತಾನೆ, ಇನ್ನೊಂದ್ ಕಡೆ ನಗ್ತಾನೆ, ಇನ್ನೊಂದ್ ಕಡೆ ಕುಣಿತಾನೆ. ನಾವೆಲ್ಲ ಹರಿಕಥಾಮೃತ ಸಾಧನೆ ಕೇಳ್ತೀವಲ್ಲ, ಹಾಗೆ ಒಬ್ಬನಲ್ಲಿ ನಲಿತಾನೆ, ಎಲ್ಲ ಅವನದೇ ವ್ಯಾಪಾರ. ಒಂದ್ ಕಡೆ ಕರ್ಣ, ಇನ್ನೊಂದ್ ಕಡೆ ಕರ್ಮ, ಇನ್ನೊಂದ್ ಕಡೆ ಕರ್ತೃ. ಸ್ವಯಂ ಹರಿ ಆತ್ಮನೋ ಬಹುಧಾ ಭಾವೆ. ಯಾಕೆಂದ್ರೆ ಈ ಪರಮಾತ್ಮನಿಗೆ ನೀವು ಈ ತರ ಮಹತ್ವವನ್ನ ಕೊಡದೇ ಇದ್ರೆ, ಇಷ್ಟೊಂದು ರೂಪಗಳನ್ನ ತಾನು ಒಬ್ನೇ ಪಡಿತಾನೆ ಅಂತ ಒಪ್ಪದೇ ಇದ್ರೆ, ಪ್ರಕೃತಿಯಸ್ತು ಸ್ವತಂತ್ರತಾ, ಪ್ರಕೃತಿ ತತ್ವಕ್ಕೆ ನೀವು ಸ್ವಾತಂತ್ರ್ಯ ಹೇಳಿ. ಹಾಗಾದ್ರೆ ದೇವ್ರಿಗಂತೂ ಇಲ್ಲ, ಈ ಮಿಕ್ಕಿದ ಯಾವ್ದಾರ್ಗ್ ಹೇಳ್ಬೇಕು, ಆದ್ರೆ ಹೇಳ್ತೀರಾ ಇಲ್ಲ. ಆದ್ರಿಂದಲೇ ಅವನು ಅಮೋಘ ಸಂಕಲ್ಪ. ಅವನು ಒಬ್ನೇ ಇದ್ದು ನಾನು 100 ಜನ ಆಗ್ಬೇಕು ಅಂದ್ರೆ ಆಗ್ಬಿಡ್ತಾನೆ. ಅವ್ನಿಗೆ ಏನ್ ಅನ್ಕೊಳ್ತಾನೋ ಅದಾಗತ್ತೆ. ಭಗವಂತ ಅವನು ಸ್ವತಂತ್ರ. ಆದ್ರಿಂದ ಇಷ್ಟೆಲ್ಲ ವಿಷಯವನ್ನ ಈ ಶ್ಲೋಕದಲ್ಲಿ ತಿಳಿಸ್ತಾ ಬಂದಿದ್ದಾರೆ. ಇದರ ಮಧ್ಯದಲ್ಲಿ ಈ ಬೇರೆ ವ್ಯಾಖ್ಯಾನಕಾರರ ವಿಚಾರಕ್ಕೆ ಬರೋಣ. ಅವ್ರ ವಾದ ಮತ್ತೆ ಸರಿ ಇಲ್ಲ. ಪ್ರತಿ ಶ್ಲೋಕಕ್ಕೂ ಅವ್ರು ಏನ್ ವ್ಯಾಖ್ಯಾನ ಮಾಡ್ತಾರೆ, ಅದರಲ್ಲೂ ಈ 3ನೇ ಸ್ಕಂದ ಭಾಗವತದಲ್ಲಂತೂ ಹೆಜ್ಜೆಗೂ ಖಂಡನೆ ಮಾಡಿದ್ದಾರೆ. ಅವ್ರು ಮಾಡಿದ ವ್ಯಾಖ್ಯಾನ ಸರಿ ಇಲ್ಲ, ಬೇರೆಯವರು ಭಾಗವತ ಪದ್ಯಕ್ಕೆ ಬೇರೆನೇ ಅರ್ಥ ಹೇಳ್ಬಿಟ್ಟಿದ್ದಾರೆ, ಸರಿ ಇಲ್ಲ ಅಂತ. ನಿಜವಾದ ಅರ್ಥ ಏನು ಅನ್ನೋದನ್ನ ಆಚಾರ್ಯರು ಮಾತ್ರ ತಿಳಿಸ್ತವ್ರು, ಅದನ್ನ ಪುನಃ ಸ್ಫುಟಪಡಿಸ್ತಾರೆ. ಇಲ್ಲಿ ವೀರರಾಘವ ಅಂತ ಒಂದು ವ್ಯಾಖ್ಯಾನ, ಅಲ್ಲೇನ್ ಹೇಳಿದ್ದಾರೆ ಅಂದ್ರೆ, ದೇವರಿಗೆ ಶರೀರ ಅಂದ್ರೆ ಅದು ಬ್ರಹ್ಮದೇವರೇ ಅಂತ ಹೇಳಿ. ದೇವರಿಗೆ ಶರೀರ ಬ್ರಹ್ಮದೇವರಂತೆ. ಇದು ಹೇಗ್ ಸಾಧ್ಯ? ನನ್ನ ಶರೀರ ಇನ್ನೊಬ್ಬ ನನ್ನ ಶರೀರ, ಇವನು ನನ್ನ ಶರೀರ ಅಂದ್ರೆ ಇದು ಹೇಗ್ ಸಾಧ್ಯ? ಇದೆಲ್ಲ ಹಾಗಲ್ಲ. ಬ್ರಹ್ಮ ಬೇರೆ ಅಲ್ಲ, ದೇವರು ಬೇರೆ ಅಲ್ಲ. ವಿಷ್ಣು ಬ್ರಹ್ಮದೇವರಿಗೆ ಐಕ್ಯ ಇರೋದ್ರಿಂದ ಬ್ರಹ್ಮದೇವರೇ ತಾನು ಇದು ಪರಮಾತ್ಮನಿಗೆ ಶರೀರ ಅಂತ. ಅದನ್ನ ರಜೋಗುಣದಿಂದ ಕೂಡಿರುವ ಬ್ರಹ್ಮ ದೇವರಿಗೆ ಶರೀರ. ಆದ್ರಿಂದಲೇ ಅವನೇನ್ ಮಾಡ್ತಾನೆ ಅಂದ್ರೆ, ಆ ಬ್ರಹ್ಮದೇವರ ಮುಖಾಂತರ ಎಲ್ಲ ಸೃಷ್ಟಿಯನ್ನ ಮಾಡಿಸ್ತಾನೆ. ಅಂದ್ರೆ ಹೇಗ್ ಮಾಡಿಸ್ತಾನೆ? ತನ್ನನ್ನೇ ತಾನು ಇಡೀ ಜಗತ್ತಾಗಿ ಬದಲಾಯಿಸ್ಕೊಂಡು ತಾನು ಸೃಷ್ಟಿಗೆ ಬರ್ತಾನೆ. ಯಾಕೆ ಅಂತಂದ್ರೆ ಅವನು ಅಮೋಘ ಸಂಕಲ್ಪ. ಅವನ ಸಂಕಲ್ಪ ಎಂದು ವ್ಯರ್ಥ ಆಗಲ್ಲ. ತಾನೇ ಇಡೀ ಜಗತ್ತಾಗಬೇಕು ಅಂತ ಅಂದ್ಕೊಂಡಿದ್ದಾನೆ, ಅದರ ಪ್ರಕಾರ ಇಡೀ ಜಗತ್ತಾಗಿ ವಿಕಾರ ಹೊಂದಿದ್ದಾನೆ. ಇಷ್ಟೇ ಅಲ್ಲ, ಅವನು ಸರ್ವಶಕ್ತ ಸರ್ವಜ್ಞ. ಎಲ್ಲಾ ಶಕ್ತಿನೂ ಅವನಲ್ಲಿದೆ, ಎಲ್ಲವನ್ನ ತಿಳ್ಕೊಂಡು ಇದ್ದಾನೆ.
ಇದು ಹೇಗಾಯ್ತು ಅಂದ್ರೆ ನೀವು ಲೋಕದಲ್ಲಿ ನೋಡ್ಬಹುದು. ಲೋಕದಲ್ಲಿ ಯಾರು ಸ್ವತಂತ್ರ ಇಲ್ಲ. ನಾವ್ ಅನ್ಕೊಳ್ತೀವಿ, ಒಬ್ಬ ಮಡಿಕೆ ಮಾಡೋನು ಮಡಿಕೆ ಮಾಡ್ತಾನೆ, ಒಬ್ಬ ಆ ಬಟ್ಟೆ ಹೊಲಿಬೇಕು ಅಂತ ಹೊಲಿಯೋನು ಇದು ಮಾಡ್ತಾನೆ, ಬಟ್ಟೆನ ಹೊಲಿತಾನೆ, ಎಲ್ಲ ತಮ್ ಕೆಲ್ಸ ತಾವು ಮಾಡ್ಕೊಂತ ಇದಾರಲ್ಲ ಅಂತ ಅನ್ಸ್ತಾ ಹೋಗುತ್ತೆ. ಆದ್ರೆ ಇವ್ರೇನ್ ಹೇಳ್ತಾರೆ ಅಂದ್ರೆ ಹಾಗಲ್ಲ. ಲೋಕದಲ್ಲಿ ಮಣ್ಣು ತಾನೇ ಮಡಿಕೆ ಆಗತ್ತಾ? ಇಲ್ಲ. ಮಣ್ಣಿಗೆ ಜ್ಞಾನ ಇಲ್ಲ. ಸರಿ, ಕುಂಬಾರ ಮಾಡ್ತಾನೆ ಅಂದ್ರೆ ಕುಂಬಾರನಿಗೆ ಅಂತಹ ಶಕ್ತಿ ಇದೆಯಾ? ಅದಿಲ್ಲ. ಹಾಗಾದ್ರೆ ಮಣ್ಣು ತಾನೇ ಮಡಿಕೆ ಆಗಬೇಕು, ಕುಂಬಾರ ಅದರ ಮಡಿಕೆ ಆಗೋ ಹಾಗೆ ಮಾಡ್ಬೇಕು. ತಾನಾಗೆ ಮಡಿಕೆ ಆಗಲ್ಲ ಮಣ್ಣು. ಈ ತರ ನಿಮಿತ್ತ ಕಾರಣ, ಪರಿಣಾಮಿ ಕಾರಣ ಅಂತ ಎರಡಿದೆ. ಯಾವ ಮಣ್ಣು ತಾನೇ ಮಡಿಕೆಯಾಗಿ ಬದಲಾಗುತ್ತೋ ಅದನ್ನ ಪರಿಣಾಮಿ ಕಾರಣ ಅಂತ ಕರೀತಾರೆ. ಪರಿಣಾಮ ಆಗೋದು ಅಂತ. ನಿಮಿತ್ತ ಕಾರಣ ಅಂದ್ರೆ ತಾನ ವಸ್ತುವಾಗಿ ಆಗಲ್ಲ. ಈ ಕುಂಬಾರ ತಾನೇ ಮಡಿಕೆಯಾಗಿ ಕೂಡಲ್ಲ ಅಲ್ಲಿ. ಆದ್ರೆ ಆ ಮಡಿಕೆ ಆಗ್ಲಿಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ತಾನು ಕುಂಬಾರ ಮಾಡ್ತಾನೆ. ಹೀಗೆ ಕುಂಬಾರ ನಿಮಿತ್ತ ಕಾರಣ, ಮಣ್ಣು ಪರಿಣಾಮಿ ಕಾರಣ ಅಂತ. ಈಗ ಭಗವಂತನ ಬಗ್ಗೆ ಬಂದಾಗ ಹೇಗೆ? ಭಗವಂತ ಪರಿಣಾಮಿನೋ ನಿಮಿತ್ತನೋ? ಪರಿಣಾಮಿ ಅಂದ್ರೆ ದೇವರೇ ಇಡೀ ಜಗತ್ತಾಗಿ ತಾನೇ ಪರಿಣಾಮ ಹೊಂದಿದ್ದಾನೆ ಅಂತ, ಬದಲಾಗ್ಬಿಟ್ಟ ಅಂತ. ಆದ್ರೆ ಈ ಅರ್ಥ ಸರಿ ಇಲ್ಲ. ಯಾಕೆ? ದೇವರಿಂದಾದ್ರೂ ಪರಿಣಾಮ ಹೊಂದಲಿಕ್ಕೆ ಸಾಧ್ಯನಾ? ದೇವರು ಎಂದಿಗೂ ಪರಿಣಾಮವನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವನಿಗೆ ಆ ಪರಿಣಾಮ ಆಗದೆ ಇರುವಂತ ಶಕ್ತಿ ಇದೆ. ಆದ್ರಿಂದ ಸಮಸ್ಯೆ ಇಲ್ಲ. ಅದಕ್ಕೆ ಇಷ್ಟನ್ನ ಹೇಳ್ಬಿಟ್ಟು ತಾವು ಮುಂದೆ ವ್ಯಾಖ್ಯಾನ ಮಾಡ್ತಾರೆ. ಇದಂದ್ರೆ ಪರಿಣಾಮಿ ಕಾರಣ, ನಿಮಿತ್ತ ಕಾರಣ ಎರಡೂ ಒಬ್ಬನೇ ಆಗಿರ್ತಾನೆ. ಯಾಕೆಂದ್ರೆ ದೇವರಲ್ಲಿ ಜ್ಞಾನ ಉಂಟು, ಆ ಜ್ಞಾನದಿಂದಾಗಿ ಸೃಷ್ಟಿ ಮಾಡ್ತಾನೆ. ಜ್ಞಾನ ಇರೋದ್ರಿಂದ ಆ ದೇವರನ್ನ ನಿಮಿತ್ತ ಕಾರಣ ಅಂತ ಕರೀತಾರೆ. ಇನ್ನೊಂದು ಶಕ್ತಿ ಇರೋದ್ರಿಂದ ಪರಿಣಾಮಿ ಕಾರಣ, ಅಂದ್ರೆ ತಾನೇ ಇನ್ನೊಂದಾಗಿ ಪರಿಣಾಮ ಆಗ್ಲಿಕ್ಕೆ ಬೇಕಾದ ಶಕ್ತಿ ಇದೆ, ಜೊತೆ ಜ್ಞಾನ ಇದೆ. ಅಂದ್ರೆ ಕ್ರಿಯಾಶಕ್ತಿ, ಜ್ಞಾನ ಶಕ್ತಿ, ಅಂದ್ರೆ ವಿಜ್ಞಾನ ಶಕ್ತಿ ಅಂತ ಇನ್ನೊಂದು ಹೆಸರಿಂದ ಹೇಳ್ತಾರೆ. ಈ ವಿಜ್ಞಾನ ಶಕ್ತಿ ಮತ್ತೆ ಕ್ರಿಯಾಶಕ್ತಿ ದೇವರಲ್ಲಿ ಇರೋದ್ರಿಂದ ಅವನು ಪರಿಣಾಮಿ ಕಾರಣ, ನಿಮಿತ್ತ ಕಾರಣ ಅಂತ ಅನ್ನಿಸ್ಕೊಳ್ತಾನೆ ಅಂತ. ಆದ್ರೆ ಇದು ಸರಿ ಇಲ್ಲ. ಯಾಕೆಂದ್ರೆ ಭಗವಂತನಿಗೆ ಅಚಿಂತ್ಯದ್ಭುತ ಶಕ್ತಿ ಇದೆ. ಆ ಶಕ್ತಿ ಇದ್ದಾಗ ಅವನು ಇನ್ನೊಂದು ವಸ್ತುವಾಗಿ ಯಾಕೆ ಪರಿಣಾಮ ಹೊಂದಬೇಕು? ಇಡೀ ಜಗತ್ತಾಗ ತಾನು ಯಾಕೆ ಆಗ್ಬೇಕು? ಅದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಆತ್ಮ ಇವ ಆತ್ಮನ ಎಲ್ಲ ಹೇಳಿದಿಲ್ಲ. ತನ್ನಿಂದಲೇ ತಾನು ತನ್ನ ಇಚ್ಛೆಯಿಂದಲೇ ಅನೇಕವಾದದ್ದನ್ನಾಗಿ ತಾನು ಪರಿಣಾಮಗೊಳ್ತಾನೆ ಅಂತೆಲ್ಲ ಬಂತಾರೆ. ಅದು ಯಾಕೆ ಬಂತು ಅಂದ್ರೆ ಅದು ಭಗವಂತ ತಾನು ಅನೇಕ ರೂಪಗಳನ್ನ ಹೊಂದೋದು ಅಂದ್ರೆ ಆ ಅನೇಕ ರೂಪಗಳ ಒಳಗಡೆ, ಅಂದ್ರೆ ಅನೇಕ ವಸ್ತುಗಳ ಒಳಗಡೆ ಅನೇಕ ರೂಪಗಳಿಂದ ಇರೋದು, ಅನೇಕ ರೂಪಗಳನ್ನ ಪಡೆಯೋದು ಅಂತ ಅರ್ಥ ಅಷ್ಟೇ ಹೊರತು ತಾನೇ ಆ ಎಲ್ಲಾ ವಸ್ತುಗಳು ಜಡ ಮತ್ತೆ ಶುದ್ಧ ಚೇತನ, ಅಶುದ್ಧ ಚೇತನ, ಏನೇನೇನಿದೆ, ಸಾತ್ವಿಕರು, ದುಷ್ಟರು, ಇವರೆಲ್ಲ ಆ ಪರಮಾತ್ಮನೇ ಆಗಿರ್ತಾನೆ ಅಂದ್ರೆ ಇದು ಹೇಗ್ ಸಾಧ್ಯ? ಅಷ್ಟೇ ಅಲ್ಲ, ರಜಪ್ಲುತಃ ಅಂದ್ರೆ ರಜೋಗುಣದ ಒಳಗಡೆ ತಾನೇ ಸೇರಿದಾನೆ ಒಂದು ರೂಪದಲ್ಲಿ. ಈ ತರ ಆ ಭಗವಂತನ ಒಂದು ವ್ಯಾಪಾರನೇ ಅದ್ಭುತ. ಅದರೆಲ್ಲ ವರ್ಣಿಸ್ತಾ ಬರ್ತಾರೆ. ಇಲ್ಲಿ ಕೊನೆಗೆ ಭಗವಂತನೇ ತಾನು ರಜೋಗುಣದಿಂದ ವ್ಯಾಪ್ತನಾಗ್ಬಿಡ್ತಾರಂತೆ ಎಲ್ಲಾ ಕಡೆ. ತನ್ನ ಸ್ವರೂಪ ರಜೋಗುಣ ಎರಡು ಸೇರ್ಕೊಂಡ್ಬಿಡತ್ತಂತೆ. ಆ ರಜೋ ವ್ಯಾಪ್ತನಾದ ಆ ಭಗವಂತ ಏನ್ ಮಾಡ್ತಾನೆ? ತಾನೇ ಚತುರ್ಮುಖ ದೇವರಾಗ್ತಾನೆ, ತಾನೇ ಜಗತ್ತನ್ನ ಸೃಷ್ಟಿ ಜಗತ್ತಾಗಿ ಪರಿಣಾಮ ಹೊಂದುತ್ತಾನೆ ಅಂತೆಲ್ಲ ಹೇಳ್ತಾನೆ. ಈ ತರ ಹೇಳೋದಕ್ಕೆ ಏನು ಪ್ರಮಾಣ ಇದೆ? ಭಗವಂತನೇ ಜಗತ್ತಾಗ್ತಾನೆ, ಅವನೇ ಮಾಡ್ತಾನೆ ಸಂಕಲ್ಪ. ಹೀಗೆ ಯಾಕೆ ಅವನ್ ಜಗತ್ತಾಗ್ಬೇಕು? ಯಾವ ಹುಚ್ಚನೂ ಹಾಗೆ ಮಾಡಲ್ಲ ಅಂತ ಹೇಳ್ತಾರೆ. ಜಯತೀರ್ಥರ ಒಂದ್ ಕಡೆ ಹೇಳ್ತಾರೆ, ಕಶ್ಚಿದ ಉನ್ಮತ್ತೋಪಿ, ಯಾವ ಹುಚ್ಚನು ನನಗೆ ಕಷ್ಟ ಆಗ್ಬೇಕು ಅನ್ಕೊಂಡು ಯಾರು ಮುಳ್ಳು ತಗೊಂಡು ಚುಚ್ಕೊಳಲ್ಲ. ಯಾಕೆ ಚುಚ್ಕೊಳ್ತಾರೆ? ಬೇಕು ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋರು ಅದು ಬೇರೆ ವಿಷಯ, ಅವ್ರ ಬಗ್ಗೆ ಮಾತಾಡ್ತಾರೆ. ಒಬ್ಬ ಹುಚ್ಚನೂ ಕೂಡ ಹಾಗೆ ಮಾಡ್ಕೊಳಲ್ಲ ಬೇಕು ಅಂತ, ಹಂಗೆ ಸುಮ್ನೆ. ಅಂಥದ್ರಲ್ಲಿ ಇಂಥ ಬುದ್ಧಿವಂತನಾದ ಆ ಪರಮಾತ್ಮ ತಾನು ನೇರವಾಗಿ ಸೃಷ್ಟಿ ಮಾಡ್ಲಿಕ್ಕೆ ಸಮರ್ಥನಾಗಿರ್ಬೇಕಾದ್ರೆ ಮಿಕ್ಕಿದ್ದೆಲ್ಲ ವಸ್ತುವನ್ನು ತಗೊಂಡು ಯಾಕೆ ಸೃಷ್ಟಿ ಮಾಡ್ತಾನೆ ಅಂದ್ರೆ ಅದೆಲ್ಲ ಏನೋ ಒಂದು ಕಾರಣ ಇದೆ ಅಂತ ಈ ರೀತಿ ವಿಷಯಗಳು ಬಂತೆ. ಇನ್ನೊಂದ್ 2-3 ವಿಷಯಗಳಾದ್ರೆ ಈ ಅಧ್ಯಾಯ ಮುಕ್ತಾಯ ಆಗ್ಬಿಡುತ್ತೆ. ಈ 11ನೇ ಅಧ್ಯಾಯ ಮುಕ್ತಾಯ ಆಗಿ 12ನೇ ಅಧ್ಯಾಯಕ್ಕೆ ನಾವು ಹೋಗ್ಬೋದು. ಅದೇನು ಅನ್ನೋದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ಪ್ರಾಣ ಶ್ರೀಮನ್ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೀನಿ. ಶ್ರೀಕೃಷ್ಣ ನಮಸ್ಕಾರ ಗುರುಗಳೇ, ಸಂಚಿತ ಆಗಾಮಿ ಕರ್ಮಗಳ ನಾಶ ಆಗುತ್ತೆ ಅಪರೋಕ್ಷ ಜ್ಞಾನ ಆದಾಗ. ಪ್ರಾರಬ್ಧ ಕರ್ಮನ ಅನುಭವಿಸ್ಲೇಬೇಕು ಅಂತ ಅಂತಾರಲ್ಲ, ಭಗವಂತ ಅನುಗ್ರಹದಿಂದ ಪ್ರಾರಬ್ಧ ಕರ್ಮನು ಪೂರ್ತಿ ಕಳಿತಾನ? ಪೂರ್ತಿ ಕಳೆಯಲ್ಲ.
ಸ್ವಲ್ಪ ಅನುಭವಿಸ್ಬೇಕಾಗುತ್ತೆ, ಸ್ವಲ್ಪ ಕಡಿಮೆ ಮಾಡ್ತಾನೆ, ಕೊಂಚ ನಾಳೆ ಮಾಡ್ತಾನೆ ಅಂತ ಅತ್ತೆ ಹೇಳ್ತಾರೆ. 50ಗೆ ಬರ್ತ್ಡೇ, ಸೊ ಬರ್ತ್ಡೇ ವಿಶಸ್ ವಿಡಿಯೋ ಮಾಡಿ ಕಳಿಸ್ತೀರಾ ಪ್ಲೀಸ್ ಅಂತ ನನ್ಗೆ ಹಾಕಿದ್ದಾರೆ. ಅರವಿಂದು ನಿಮ್ಗೆ ಹಾಕಿದ್ದಾರೆ, ನಿಮ್ಗೆ ಹಾಕಿದಾರ ಅಂದೆ. ಅರವಿಂದು ಮೆಸೇಜ್ ಕಳಿಸಿದ್ದಾರೆ.